ವೀಕ್ಷಕರೇ, ಎಜುಕೇಶನ್ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಸಾಕಷ್ಟು ವಿದ್ಯಾರ್ಥಿಗಳು ಪಿಯುಸಿ ಮುಗಿಸಿದ್ದಾರೆ, ಡಿಗ್ರಿಗೆ ಯಾವ ಕಾಲೇಜಿಗೆ ಹೋಗೋದಪ್ಪ ಅಂತ ಕನ್ಫ್ಯೂಷನ್ ನಲ್ಲಿ ಇರ್ತಾರೆ. ಹಾಗಾದ್ರೆ ಆ ಕನ್ಫ್ಯೂಷನ್ ಖಂಡಿತ ಬೇಡವೇ ಬೇಡ. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಆದಂತಹ ಒಂದು ಕಾಲೇಜ್ ಇದೆ. ಅದು ನಾರ್ತ್ ಬೆಂಗಳೂರಲ್ಲಿರುವಂತಹ ಬೆಸ್ಟ್ ಕಾಲೇಜ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅದು ನಾಗಾರ್ಜುನ ಡಿಗ್ರಿ ಕಾಲೇಜ್. ಹಾಗಾದ್ರೆ ನಾಗಾರ್ಜುನ ಡಿಗ್ರಿ ಕಾಲೇಜ್ ಯಾಕೆ ಹಾಗಾದ್ರೆ ಬೆಸ್ಟ್ ಚಾಯ್ಸ್ ವಿದ್ಯಾರ್ಥಿಗಳಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ನಾಗಾರ್ಜುನ ಡಿಗ್ರಿ ಕಾಲೇಜ್ನ ಪ್ರಿನ್ಸಿಪಾಲ್ ಆದಂತಹ ಡಾಕ್ಟರ್ ಹರೀಶ್ ಬಾಬು ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಪ್ರಮುಖವಾಗಿ ಡಿಗ್ರಿ ಕಾಲೇಜ್ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಅಂದ್ಕೊಂತಾರೆ, ಫೆಸಿಲಿಟೀಸ್ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಈಗ ಸಾಕಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ ನಿಮ್ ಕಾಲೇಜಿಗೆ ಬಂದ್ಬಿಟ್ಟು. ಆದ್ರೂ ಸಹ ಹೇಗಿದೆ ಈ ಕಾಲೇಜಿನ ಹಿನ್ನೆಲೆ, ಹಿಸ್ಟ್ರಿ ಹೇಗಿದೆ ಅಂತ ಸಹ ನೋಡ್ತಾರೆ ಕಾಲೇಜಿಗೆ ಜಾಯ್ನ್ ಆಗೋದಕ್ಕೆ ಮುಂಚಿತವಾಗಿ. ಸೊ ನಿಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್. ನಾಗಾರ್ಜುನ ಡಿಗ್ರಿ ಕಾಲೇಜ್ ಇದು 2013 ಅಲ್ಲಿ ಸ್ಟಾರ್ಟ್ ಮಾಡಿದಂತಹ ಒಂದು ಸಂಸ್ಥೆ. ಇದರ ಹಿನ್ನೆಲೆ ಬಂದು ನಾಗಾರ್ಜುನ ಎಜುಕೇಶನ್ ಸೊಸೈಟಿ ಅಂತ ಹೇಳಿ ಪ್ರತಿಷ್ಠಿತ ಶಿಕ್ಷಣ ಸಮೂಹ. ಇದು ಪ್ರಮೋಟ್ ಮಾಡಿರೋದು NCC ಗ್ರೂಪ್, ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಕಂಪನಿ ಅಂತ. ನಮ್ಮ ಭಾರತ ದೇಶದಲ್ಲೇ 2ನೇ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಅಂತ, ಸಾವಿರಾರು ಕೋಟಿ ಟರ್ನ್ ಓವರ್ ಇರುವಂತ ಒಂದು ಅತಿ ದೊಡ್ಡ ಕಂಪನಿ ಅದು. ಈ ಕಂಪನಿಯ ಒಬ್ರು ಡೈರೆಕ್ಟರ್ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ JV ರಂಗರಾಜು ಸರ್ ಹಾಗೂ ಅವರ ಶ್ರೀಮತಿಯವರಾದಂಥ ಮೇಡಮ್ ಶ್ರೀದೇವಿ ಅವರು 1995 ಅಲ್ಲಿ ಸಮಾಜಕ್ಕೆ ಏನಾದರೂ ಕೊಡೋಣ ಅಂತ ಹೇಳಿ ಒಂದು ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ ಅನ್ನು ಮಾಡೋಣ ಅಂತ ಹೇಳಿ ಶುರು ಮಾಡಿದಂಥ ಒಂದು ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತು ನಾಗಾರ್ಜುನ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು 6 ಅತಿ ದೊಡ್ಡ ಸಂಸ್ಥೆಗಳು ಇದೆ. ಅದು ಒಂದು ವಿದ್ಯಾನಿಕೇತನ್ ಅಂತ ಹೇಳಿ ಒಂದು ಸ್ಕೂಲು, 2 PU ಕಾಲೇಜ್ಗಳು, 2 ಡಿಗ್ರಿ ಕಾಲೇಜ್ಗಳು, ಹಾಗೂ NCET ಅಂತ ಹೇಳಿ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ ಬಹಳ ಪ್ರತಿಷ್ಠಿತವಾದಂತಹ ಒಂದು ಇಂಜಿನಿಯರಿಂಗ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿದೆ. ಸಾಧಾರಣ 100 ಎಕರೆ ಕ್ಯಾಂಪಸ್ ವಿಸ್ತೀರ್ಣ ಉಳ್ಳಂತಹ ಒಂದು ಸಂಸ್ಥೆ. NAC ಅಕ್ರಿಡಿಟೇಷನ್ ಈ ಥರ ಮಾನ್ಯತೆಗಳನ್ನು ಪಡ್ಕೊಂಡಿದೆ. ಸೊ ಒಟ್ಟಾರೆ ನಮ್ಮ ಸಂಸ್ಥೆಯಲ್ಲಿ ಒಟ್ಟು 10,000 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಫ್ರಮ್ ನರ್ಸರಿ ಟು ಪ್ರೀ ನರ್ಸರಿ ಟು PhD ಅಂತ ಹೇಳ್ಬೋದು. ಈ ಕ್ಯಾಂಪಸ್ ಏನಿದೆ ಇಲ್ಲಿ ನಾವೇನು ಇಲ್ಲಿ ಕೂತಿದ್ದೀವಿ, ಯಲಹಂಕದ ನಾಗಾರ್ಜುನ ಡಿಗ್ರಿ ಕಾಲೇಜ್ ಸಾಕಷ್ಟು ಹೆಸರನ್ನ ಮಾಡಿದೆ. ಈಗ 10ನೇ ವರ್ಷದ ಡೆಸಿನಿಯಲ್ ಸೆಲೆಬ್ರೇಷನ್ ಸಹ ನಾವು ಮಾಡಲಿದ್ದೇವೆ. ನಾಗಾರ್ಜುನ ಡಿಗ್ರಿ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಬೇಕಂದ್ರೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ CEO ಶ್ರೀ ಚೈತನ್ಯ ವರ್ಮಾ ಸರ್ ಹಾಗೂ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವಂತಹ ಭಾನು ಮೇಡಮ್. ಅವ್ರಿಗೆ ಸಾಕಷ್ಟು ಕಾಳಜಿ ಇದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಒದಗಿಸಬೇಕು ಮಕ್ಕಳಿಗೆ. ಅದು ಸಾಕಷ್ಟು ಅವರ ಒಂದು ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ, ಎಕಡೆಮಿಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಕ್ಯಾಂಪಸ್ ಅನ್ನ ತಾವು ನೋಡಿದ್ರೆ ಬಿಲ್ಡಿಂಗ್ ಇರ್ಬೋದು ಅಥವಾ ಇಂಟೀರಿಯರ್ಸು ಎಲ್ಲ ಬಹಳ ಚೆನ್ನಾಗಿದೆ. ಆಂಫಿ ಥಿಯೇಟ್ರಲ್ಲಂತೂ 1,000 ಜನ ಮಕ್ಕಳು ಕೂತ್ಕೊಂಡು ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ಬೋದು. ಇಲ್ಲಿ ಸಾಕಷ್ಟು ಹಬ್ಬಗಳು, ಮ್ಯಾನೇಜ್ಮೆಂಟ್ ಫೆಸ್ಟು, ಕಲ್ಚರಲ್ ಫೆಸ್ಟು ಈ ಥರದ್ದೆಲ್ಲ ರೆಗ್ಯುಲರ್ ಆಗಿ ನಡೀತಾ ಇರ್ತದೆ. ಹಾಗೇನೆ ಕ್ಲಾಸ್ ರೂಮ್ಸ್ ಎಲ್ಲ ಆಡಿಯೋ ವಿಜುವಲ್ ಫೆಸಿಲಿಟಿ ಇರುವಂಥದ್ದು, ICT ಎನೇಬಲ್ಡ್ ಕ್ಲಾಸ್ ರೂಮ್ಸು, ಆಮೇಲೆ ವೆಲ್ ಎಕ್ವಿಪ್ಡ್ ಲೈಬ್ರರಿ ಇದೆ. ನಿಮಗೆ ಸಾವಿರಾರು ಬುಕ್ಸ್ ಹೊಸ, ಅದು ಇಟ್ ಇಸ್ ಎವ್ರಿ ಇಯರ್ ಇಟ್ಸ್ ಗೆಟಿಂಗ್ ಆಡೆಡ್ ವಿತ್ ನ್ಯೂ ಎಡಿಷನ್ಸ್ ಅಂಡ್ ವಾಲ್ಯೂಮ್ಸ್. ಆಮೇಲೆ ಜರ್ನಲ್ಸ್ ಇರ್ಬೋದು, ಮ್ಯಾಗಝಿನ್ಸು. ನಮ್ಮಲ್ಲಿ ಇತ್ತೀಚೆಗೆ EBSCO ಅಂತ ಹೇಳಿ ನಾವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೇವೆ. ಅದು 1,000 ಪ್ರತಿಷ್ಠಿತ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಜರ್ನಲ್ಸ್ ಅನ್ನ ಮಕ್ಕಳು ಕ್ಯಾಂಪಸ್ ಅಲ್ಲೇ ಕೂತು ಓದ್ಬೋದು. ಅದು ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂ ಇರ್ಬೋದು, IIM ಮ್ಯಾಗಝಿನ್ಸ್ ಇರ್ಬೋದು, ಇದೆಲ್ಲ ಮಕ್ಕಳಿಗೆ ಅವೈಲಬಲ್ ಇದೆ. ಅಷ್ಟೇ ಅಲ್ಲದೆ ಕೇಸ್ ಸ್ಟಡೀಸು. ಈಗ ಏನಂದ್ರೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಗೊತ್ತಾಗುವಂಥದ್ದು ಕೇಸ್ ಸ್ಟಡೀಸ್ ಅಲ್ಲಿ. ಸೊ ಸಾಧಾರಣ ಒಂದು ಮೋರ್ ದೆನ್ 3,000 ಕೇಸ್ ಸ್ಟಡೀಸ್ ಆರ್ ಅವೈಲಬಲ್ ಇನ್ ಅವರ್ ರೆಪಾಸಿಟರಿ. ಅವರು ಹೋಗಿ ಆನ್ಲೈನ್ ಅಲ್ಲಿ ಮಕ್ಕಳಿಗೆ ಯೂಸರ್ ID ಪಾಸ್ವರ್ಡ್ ಕೊಡ್ತೇವೆ, ಅವರು ಹೋಗಿ ಓದ್ಬೋದು. ಹೀಗೆ ಬೋತ್ ಡಿಜಿಟಲ್ ರಿಸೋರ್ಸಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಇದೆಲ್ಲ ನಮ್ಮ ಲೈಬ್ರರಿ ಬಹಳ ಚೆನ್ನಾಗಿ ಎಕ್ವಿಪ್ ಆಗಿದೆ. ಹಾಗೆ ಕಂಪ್ಯೂಟರ್ ಲ್ಯಾಬ್, ಹಂಡ್ರೆಡ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್ ವಿತ್ ಲೇಟೆಸ್ಟ್ ವರ್ಷನ್ಸು, ಸಾಫ್ಟ್ವೇರ್ಸು, ಅದೆಲ್ಲ ಏನು ಬೇಕು ಅದೆಲ್ಲನೂ ಅವ್ರಿಗೆ ನಾವು ಒದಗಿಸಿದ್ದೇವೆ. ಸೊ ಹಾಗೇನೆ ಊಟದ ವ್ಯವಸ್ಥೆ ಇದೆ, ಕ್ಯಾಂಟೀನು, ಕೆಫೆಟೇರಿಯಾ ಎಲ್ಲ ಮೇಲೆ, ಅದೆಲ್ಲ ಲಾಸ್ಟ್ ಫ್ಲೋರ್ನಲ್ಲಿ ಬಹಳ ಸುಸಜ್ಜಿತವಾಗಿ ಅದು ವ್ಯವಸ್ಥೆ ಆಗಿದೆ. ಹೇಗೆ ಮಾಲಲ್ಲಿ ನೀವು ಒಂದು ಫುಡ್ ಕೋರ್ಟ್ ನೋಡ್ತೀರಿ, ಆ ರೀತಿಯಾದಂತಹ ಒಂದು ಕ್ಯಾಂಟೀನ್ ಫೆಸಿಲಿಟಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಹಾಗೇನೆ ಕಮಿಂಗ್ ಟು ಅವರ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್, ನಮ್ಮದು ಈ ಕಾಲೇಜು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆ, BCU. ಇಲ್ಲಿ ಈ ಕಾಲೇಜಿನಲ್ಲಿ ನಮಗೆ UG ಪ್ರೋಗ್ರಾಮ್ಸ್ ಅಲ್ಲಿ BCom, BBA, BCA, BSc ಅಂಡ್ BSc ಇನ್ ಫ್ಯಾಷನ್ ಅಂಡ್ ಅಪ್ಯಾರಲ್ ಡಿಸೈನ್ ಅಂತ ಹೇಳಿ 5 ವಿವಿಧ ವಿಭಾಗಗಳಲ್ಲಿ ನಾವು
ಅಡ್ಮಿಷನ್ಸನ್ನು ಮಾಡ್ತೇವೆ. ಹಾಗೆಯೇ ಸ್ನಾತಕೋತ್ತರ ಪದವಿಯಲ್ಲಿ PG ಪ್ರೋಗ್ರಾಮ್ಸ್ ವಿ ಹ್ಯಾವ್ MCOM 2021 ಇತ್ತೀಚೆಗೆ ನಾವು AICT ಇಂದ ಮಾನ್ಯತೆಯನ್ನು ಪಡೆದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನಾವು MBA ಪ್ರೋಗ್ರಾಮನ್ನು ಶುರು ಮಾಡಿದ್ದೇವೆ. ಸೊ ಒಟ್ಟಾರೆ 1300 ಜನ ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ, ಈ ಕ್ಯಾಂಪಸ್ನಲ್ಲಿ, ನಾಗಾರ್ಜುನ ಡಿಗ್ರಿ ಕಾಲೇಜ್ ಯಲಹಂಕ ಕ್ಯಾಂಪಸ್ಸಲ್ಲಿ ಓದ್ತಾ ಇದ್ದಾರೆ. ಓಕೆ ಸರ್, ನಾರ್ತ್ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ಡಿಗ್ರಿ ಕಾಲೇಜ್ ಇದೆ ಅಂತ ಯಾವ್ದಾದ್ರು ಇದೆ ಅಂತ ಕೇಳಿದ್ರೆ ನಾಗಾರ್ಜುನ ಡಿಗ್ರಿ ಕಾಲೇಜ್ ಅಂತ ಹೇಳ್ತಾರೆ. ಈ ಅಚೀವ್ಮೆಂಟ್ ಅನ್ನೋದು ಅಷ್ಟು ಈಸಿ ಆಗಿರಲಿಕ್ಕಿಲ್ಲ ಸರ್. ನೀವು ತುಂಬಾ ಚಾಲೆಂಜಸ್ ನ ಎದುರಿಸಿರ್ತೀರಾ ಖಂಡಿತವಾಗ್ಲೂ ಸಹ. ಹೇಗ್ ಸಾಧ್ಯ ಆಯ್ತು ಈಗಿರೋ ಕಾಂಪಿಟೇಷನ್ ಅಲ್ಲಿ, ಯಾವ ರೀತಿ ಸಾಧ್ಯ ಆಯ್ತು ಈ ಅಚೀವ್ಮೆಂಟ್ ಅಂತ? ನೋಡಿ, ನಮ್ಮ ಕಾಲೇಜ್ನಲ್ಲಿ ಕ್ವಾಲಿಟಿಗೆ ನಾವು ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಡ್ತೇವೆ. ನಮ್ಮ ವಿಷನ್ ಸ್ಟೇಟ್ಮೆಂಟ್ ಅನ್ನು ತಾವು ನೋಡಿದ್ರೆ ಎಕ್ಸಲೆನ್ಸ್ ಅಂಡ್ ಲೀಡರ್ಶಿಪ್ ಇನ್ ಎಜುಕೇಶನ್ ಅಂತ ಹೇಳ್ತೇವೆ. ನಾವಿಲ್ಲಿ ಅಕಾಡೆಮಿಕ್ಸ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ನಮ್ಮಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ಡ್ ಹಾಗೂ ಕ್ವಾಲಿಫೈಡ್ ಇರುವಂತಹ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಸಾಧಾರಣ ಒಂದು 30% ಆಫ್ ದ ಫ್ಯಾಕಲ್ಟಿ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲ PhD ಮುಗಿಸಿರೋ ಅಂಥವ್ರು, ಡಾಕ್ಟರೇಟ್ಸ್ ಇದ್ದಾರೆ. ಸಂಶೋಧನೆಯಲ್ಲೂ ಸಹ ಸಾಕಷ್ಟು ಸಾಧನೆಯನ್ನು ಮಾಡಿರೋವಂಥವ್ರು. ಹಾಗೂ ಮತ್ತೆಚ್ಚು ಜನ ಏನಿದ್ದಾರೆ ಫ್ಯಾಕಲ್ಟಿ ಮೆಂಬರ್ಸ್, ಇವರೆಲ್ಲ PhDಗೆ ರಿಜಿಸ್ಟರ್ ಮಾಡಿ, ಅಂದರೆ ಯಾವಾಗಲೂ ಅಷ್ಟೇ ಅಕಾಡೆಮಿಕ್ಸ್ ಆ್ಯಂಡ್ ರಿಸರ್ಚ್ ಶುಡ್ ಗೋ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತೇವೆ. ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ, ಅದು ತೀರಾ ಬುಕ್ಕಿಶ್ ಆಗಬಾರ್ದು. ನಾವು ಏನೀಗ ಆಗು ಹೋಗುಗಳು ಆಗ್ತಾ ಇದೆ, ಅವರ ಸಂಶೋಧನೆ ಪ್ರಬಂಧಗಳನ್ನು ಏನು ಅವರು ಮಂಡಿಸ್ತಾರೆ, ಇದನ್ನೆಲ್ಲ ಕ್ಲಾಸ್ ರೂಮ್ನಲ್ಲಿ ಅವರು ಎಕ್ಸಾಂಪಲ್ಸ್ ಆಗಿ ತಗೊಂಡು ಬರಬೇಕು. ಸೊ ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ರಿಸರ್ಚ್ಗೂ ಸಹ ನಾವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಮಕ್ಕಳು ಸಹ ಬೋಧಕರೊಂದಿಗೆ ಸೇರಿ ಜಾಯಿಂಟ್ ಪಬ್ಲಿಕೇಶನ್ಸ್ ಮಾಡಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮಲ್ಲಿದೆ. ಸ್ವಾಮಿ ವಿವೇಕಾನಂದ ಅವರು ಹೇಳಿರೋ ಹಾಗೆ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ಅ ಮ್ಯಾನ್. ನಾವೇನಂದ್ರೆ ಇಲ್ಲೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನಾವು ಹೊರಗೆ ತರೋ ಮಾಡಬೇಕು. ಹಂಗಾಗಿ ನಾವು ಅಕಾಡೆಮಿಕ್ಸಲ್ಲಿ ಯಾವಾಗಲೂ ವಿ ಆರ್ ಬೆಸ್ಟ್. ನಮ್ಮ ರಿಸಲ್ಟ್ಸ್ ಎಲ್ಲ ಯಾವಾಗಲೂ 90% ಅಬೋವ್ ಇರ್ತದೆ, ಕ್ಲೋಸ್ ಟು 100%. ಹಾಗೇನೆ ಒಂದು ವ್ಯಕ್ತಿತ್ವ ನಿರ್ಮಾಣದಲ್ಲೂ ಸಹ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಇಲ್ಲಿ ಸಾಕಷ್ಟು ಒಂದು ಅವಕಾಶಗಳು ಮಕ್ಕಳಿಗೆ ನಾವು ಮಾಡಿಕೊಡ್ತೇವೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮಲ್ಲಿ ಸ್ಪೋರ್ಟ್ಸ್ ಅಂತ ಏನು ಹೇಳ್ತೀವಿ, ಕ್ರೀಡೆ, ಇದಕ್ಕೆ ಸಾಕಷ್ಟು ಉತ್ತೇಜನ ಇದೆ. ನಮ್ಮಲ್ಲಿ ಕ್ವಾಲಿಫೈಡ್ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಇದ್ದಾರೆ. ಸಾಕಷ್ಟು ವಿವಿಧ ರೀತಿಯ ಗೇಮ್ಸ್ಗಳು ಏನಿದೆ, ಕ್ರಿಕೆಟ್ ಇರ್ಬೋದು, ಅಮೆರಿಕನ್ ಫುಟ್ಬಾಲು, ವಾಲಿಬಾಲು, ಚೆಸ್ಸು, ಈ ಥರದ್ದೆಲ್ಲ ನ್ಯಾಷನಲ್ ಲೆವೆಲಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡಿ ವಿನ್ ಆಗಿರುವಂಥ ಸಾಕಷ್ಟು ಎಕ್ಸಾಂಪಲ್ಸ್ ನಮ್ಮಲ್ಲಿದೆ. ಹಾಗೆಯೇ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ನಮ್ಮಲ್ಲಿ ರಂಗ ಚೈತನ್ಯ ಅಂತ ಹೇಳಿ ನಾರ್ತ್ ಬ್ಯಾಂಗ್ಳೂರ್ನಲ್ಲಿ ಸಾಧಾರಣ ನಾನು ತಿಳಿದುಪಟ್ಟಂಗೆ ಈ ಒಂದೇ ಕಾಲೇಜಲ್ಲೇ ಅಂತಹ ಒಂದು ಕಾನ್ಸೆಪ್ಟ್ ಇರೋದು. ಥಿಯೇಟರ್ ಬಗ್ಗೆ ಮಕ್ಕಳಿಗೆ ನಾವು ಪ್ರೊಫೆಷನಲ್ಸ್ ಬಂದು ಟ್ರೈನ್ ಮಾಡ್ತಾರೆ. ಹಾಗೇನೆ ನಮ್ಮ ಜನಪದ ಕಲೆಗಳು ಏನಿದೆ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ರಾಗ ಚೈತನ್ಯ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಮಕ್ಕಳಿಗೆ ಮ್ಯೂಸಿಕ್ ರಿಲೇಟೆಡ್ ಟ್ಯಾಲೆಂಟ್ಸ್ ಏನಿದೆ ಅದನ್ನು ಇಂಪಾರ್ಟ್ ಮಾಡ್ತಾರೆ. ಈ ವರ್ಷದಿಂದ BSc ಇನ್ ಫ್ಯಾಷನ್ ಅಂಡ್ ಅಪೆರಲ್ ಡಿಸೈನ್ ಅಂತ ಒಂದು ಹೊಸ ಒಂದು ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸರ್, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಯಾವುದೇ ಕಾಲೇಜಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಯೋಚನೆ ಮಾಡ್ತಾರೆ ಪ್ಲೇಸ್ಮೆಂಟ್ ಹೇಗಿದೆ ಅಂತ. ನೀವು ಈಗಲೇ ಹೇಳ್ತಾ ಇದ್ರಿ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹೇಗೆ ಸಾಧ್ಯ ಆಗುತ್ತೆ ಸರ್? ಯಾವ ರೀತಿ ಅವ್ರನ್ನ ತಯಾರಿ ಮಾಡ್ತೀರಾ ಹಾಗಾದ್ರೆ ವಿದ್ಯಾರ್ಥಿಗಳನ್ನ ಅಂತ? ನಾವು ಹೇಳ್ತೇವೆ ಎಜುಕೇಶನ್ ಇಸ್ ದ ಪಾಸ್ಪೋರ್ಟ್ ಆಫ್ ದ ಫ್ಯೂಚರ್ ಅಂಡ್ ಟುಮಾರೋ ಈಸ್ ಫಾರ್ ದೋಸ್ ಹೂ ಪ್ರಿಪೇರ್ ಫಾರ್ ಟುಡೇ ಅಂತ ಹೇಳ್ತೇವೆ. ಅಂದರೆ ಅವರು ಇಲ್ಲಿ ಏನು ನಮ್ಮ ಕ್ಯಾಂಪಸ್ನಲ್ಲಿ ಅವರು ರೆಗ್ಯುಲರ್ ಕೋರ್ಸ್ಗಳಿಗೆ ಎನ್ರೋಲ್ ಆಗ್ತಾರೆ, ಅದ್ರ ಜೊತೆಯಲ್ಲಿ ನಾವು ಬರೀ ನಾಲೆಡ್ಜ್ ಇಂಪಾರ್ಟ್ ಮಾಡೋದು ಅಷ್ಟೇ ನಾವು ಮಾಡಲ್ಲ. ತಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ 40 ಮಿಲಿಯನ್ ಸ್ಟೂಡೆಂಟ್ಸ್ ವಿಲ್ ಗ್ರಾಜ್ಯುಯೇಟ್ ಎವ್ರಿ ಇಯರ್. ಆದರೆ ಪ್ಲೇಸ್ಮೆಂಟ್ ಆಗೋದು ಪರ್ಸೆಂಟೇಜ್ ನೋಡಿದ್ರೆ ನಾಟ್ ಇವನ್ 50% ಆನ್ ಅನ್ ಆವ್ರೇಜ್. ಯಾಕೆ ಅಂದರೆ ದರ್ ಇಸ್ ಅ ಯೂತ್ ಸ್ಕಿಲ್ ಗ್ಯಾಪ್. ಆ ಸ್ಕಿಲ್ ಗ್ಯಾಪನ್ನು ಕ್ಲೋಸ್ ಮಾಡಬೇಕಂತ ಹೇಳಿ ನಾವೇನು ಮಾಡ್ತೀವಿ, ನಮ್ಮ ಕ್ಯಾಂಪಸ್ಸಲ್ಲಿ ನಾವು ಸ್ಟೂಡೆಂಟ್ಸ್ಗೆ ಆ ಸ್ಕಿಲ್ ಸೆಟ್ಸನ್ನು ಇಂಪಾರ್ಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಆ್ಯಡ್ ಆನ್ ಕೋರ್ಸ್ಗಳನ್ನು ತೊಗೊಂಡು ಬರ್ತೇವೆ. ಫಸ್ಟ್ ಸೆಮಿಸ್ಟರಿಂದನೇ ಮಕ್ಕಳಿಗೆ ಬ್ರಿಡ್ಜ್ ಕೋರ್ಸಸ್ಸನ್ನು ಮಾಡ್ತೇವೆ. ವ್ಯಾಲ್ಯೂ ಅಡಿಷನ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಪ್ಲೇಸ್ಮೆಂಟ್ ಟ್ರೈನಿಂಗು, ಸಾಫ್ಟ್ ಸ್ಕಿಲ್ಸು, ಕಮ್ಯುನಿಕೇಷನ್ನು, ಆಪ್ಟಿಟ್ಯೂಡ್ ಟ್ರೈನಿಂಗ್, ಹೀಗೆ ಸಾಕಷ್ಟು ಅವರನ್ನು ನಾವು ಟ್ರೈನ್ ಮಾಡ್ತೇವೆ ಟು ಮೇಕ್ ದಮ್ ಇಂಡಸ್ಟ್ರಿ ರೆಡಿ. ಆಮೇಲೆ ಡೊಮೈನ್ ಸ್ಪೆಸಿಫಿಕ್ ಸ್ಕಿಲ್ಸ್ ಸಹ ಭಾಳ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್,
ಅಂದರೆ ಅವರ ಕೋರ್ಸ್ಗೆ ರಿಲೇಟೆಡ್ ಆದಂತಹ ಒಂದು ಸ್ಕಿಲ್ ಸೆಟ್ಸನ್ನು ನಾವು ಅವ್ರಿಗೆ ಕೊಡ್ತೇವೆ ಇನ್ ದ ಫಾರ್ಮ್ ಆಫ್ ಡಿಫ್ರೆಂಟ್ ಕೋರ್ಸಸ್. ಸೊ ಈಗ BCom BBA ಮಕ್ಕಳಿಗೆ ಇಂಥವ್ರಿಗೆಲ್ಲ ನಾವೇನು ಮಾಡ್ತೀವಿ, ಅಡ್ವಾನ್ಸ್ಡ್ ಎಕ್ಸೆಲ್ಲು, ಟ್ಯಾಲಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು, ಆಮೇಲೆ SAP ಸರ್ಟಿಫಿಕೇಷನ್ಸು, ಈ ಥರದನ್ನೆಲ್ಲ ಕೊಡ್ತೇವೆ. ಹಾಗೆಯೇ BCA ಮಕ್ಕಳಿಗೆ ಎಥಿಕಲ್ ಹ್ಯಾಕಿಂಗ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಿಷಿನ್ ಲರ್ನಿಂಗು, ಇಂಟರ್ನೆಟ್ ಆಫ್ ಥಿಂಗ್ಸ್, ಈ ಥರ ಒಂದು ಯೂಸ್ಫುಲ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸನ್ನು ಆಫರ್ ಮಾಡ್ತೇವೆ. ಆಮೇಲೆ ಸಾಕಷ್ಟು ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ಸ್ ಏನಿದೆ, ಪ್ರತಿಷ್ಠಿತವಾದಂಥ CA ಅಂತಹ ಒಂದು ಕೋರ್ಸ್ಗಳ ಜೊತೆ ಇಂಟಗ್ರೇಷನ್ ಇದೆ. ಅಂದರೆ BCom ವಿದ್ಯಾರ್ಥಿ ಜೊತೆಯಲ್ಲೇ CA ಸಹ ಮಾಡ್ಬೋದು. ಯಶಸ್ ಅಕಾಡೆಮಿ ಜೊತೆ ನಮ್ಮದೊಂದು ಟೈಅಪ್ ಇದೆ. ಹಾಗಾಗಿ ಅಲ್ಲಿ ಪಾಸ್ ಪರ್ಸೆಂಟೇಜ್ ಇಸ್ ಮೋರ್ ದೆನ್ 50%. ತಮಗೆ ಗೊತ್ತು, CA ನಲ್ಲಿ ಪಾಸ್ ಮಾಡಬೇಕಂದ್ರೆ ಎಕ್ಸಾಮ್ ಭಾಳ ಕಷ್ಟ. ಆದರೆ CA ಫೌಂಡೇಶನ್ ಯಾರು ಯಶಸ್ ಅಕಾಡೆಮಿನಲ್ಲಿ ಟ್ರೈನಿಂಗ್ ತಗೊಳ್ತಾರೆ, ಮೋರ್ ದೆನ್ 50% ಇಸ್ ದ ಪಾಸ್ ಪರ್ಸೆಂಟೇಜ್. ಅಂತಹ ಒಂದು ಪ್ರತಿಷ್ಠಿತವಾದಂತಹ ಒಂದು ಅಕಾಡೆಮಿಗಳ ಜೊತೆ ಟೈಅಪ್ ಮಾಡಿ ನಾವು ಕ್ಯಾಂಪಸ್ಸಲ್ಲೇ ಅವರನ್ನು CAಗೆ ಅವರನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಆಮೇಲೆ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲಿ ಭಾಳ ರೆಪ್ಯೂಟ್ ಆಗಿರುವಂತಹ ಕೆಲವೊಂದು ಪ್ರೊಫೆಷನಲ್ ಸರ್ಟಿಫಿಕೇಷನ್ಸನ್ನು ನಾವು ನಮ್ಮ ಕ್ಯಾಂಪಸ್ನಲ್ಲೇ ಆಫರ್ ಮಾಡ್ತೇವೆ. ಉದಾಹರಣೆಗೆ ಹೇಳಬೇಕಂದ್ರೆ ACCA UKದು, ಅಸೋಸಿಯೇಷನ್ ಆಫ್ ಚಾರ್ಟರ್ಡ್ ಸರ್ಟಿಫೈಡ್ ಅಕೌಂಟೆಂಟ್ಸ್ ಅಂತ ಹೇಳಿ, ಅದು ಸಾಧಾರಣ 130 ಕಂಟ್ರಿಗಳಲ್ಲಿ ಇಟ್ ಇಸ್ ಗಾಟ್ ರೆಕಗ್ನಿಷನ್ ಇನ್ ಮೋರ್ ದೆನ್ 130 ಕಂಟ್ರೀಸ್. ಅಂತಹ ಒಂದು ಕೋರ್ಸನ್ನು ನಾವು ಇಂಟಗ್ರೇಟ್ ಮಾಡ್ಕೊಂಡಿದ್ದೇವೆ. ಈಗ ಏನು NEP ಇಂಪ್ಲಿಮೆಂಟ್ ಆಗಿದೆ, ಈ ಹೊಸ ಸಿಲೆಬಸ್ಸು ಇಟ್ ಈಸ್ ಇನ್ ಲೈನ್ ವಿತ್ ದ ಸಿಲೆಬಸ್ ದಟ್ ಈಸ್ ಗಿವನ್ ಬೈ ದೋಸ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ ಬಾಡೀಸ್. ಹಾಗಾಗಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ನಾವು ಮತ್ತು ಈ ACCA ಈ ಒಂದು MOU ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಸಬ್ಜೆಕ್ಟ್ ಎಕ್ಸೆಂಪ್ಷನ್ಸ್ ಸಿಗುತ್ತೆ. ಅಂದರೆ ಸಾಧಾರಣ ಫಸ್ಟ್ ಲೆವೆಲಲ್ಲಿ ಅವರು 9 ಸಬ್ಜೆಕ್ಟ್ಸ್ ಓದಬೇಕಾಗತ್ತೆ. ಆ 9 ಸಬ್ಜೆಕ್ಟ್ಸಲ್ಲಿ 6 ಸಬ್ಜೆಕ್ಟ್ಸ್ ಆರ್ ಎಕ್ಸೆಂಪ್ಟೆಡ್. ಅವರು ಕೇವಲ 3 ಸಬ್ಜೆಕ್ಟ್ಸ್ ತಗೋಬೇಕಷ್ಟೇ. ಆ 3 ಸಬ್ಜೆಕ್ಟ್ಸ್ಗೂ ನಮ್ಮಲ್ಲೇ ನಾವು ಅವರನ್ನು ಟ್ರೈನ್ ಮಾಡ್ತೀವಿ. ಸೊ ವಿ ಆರ್ ಪ್ರಿಪೇರಿಂಗ್ ದಮ್ ಟು ಕ್ವಾಲಿಫೈ ಇನ್ ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ಸ್. ಹಾಗೆಯೇ USCMA ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ US ಇಂದು ಭಾಳ ಪ್ರತಿಷ್ಠಿತವಾದಂಥ ಪ್ರೋಗ್ರಾಮ್ ಅದು. ಅದಕ್ಕೂ ಸಹ ಸಬ್ಜೆಕ್ಟ್ ಎಕ್ಸೆಂಪ್ಷನ್ಸ್ ಇದೆ. 2 ಸಬ್ಜೆಕ್ಟ್ಸ್ ತಗೋಬೇಕಾಗತ್ತೆ ಅಲಾಂಗ್ ವಿತ್ BBA. ಅದನ್ನು ಸಹ ನಮ್ಮ ಸಂಸ್ಥೆಯಲ್ಲೇ ನಾವು ಅದನ್ನು ಕ್ಲಾಸಸ್ಸು ಅದೆಲ್ಲ ನಾವು ಅದನ್ನು ಅರೇಂಜ್ ಮಾಡಿರ್ತೇವೆ. ಸೊ ಟ್ವಿನಿಂಗ್ ಪ್ರೋಗ್ರಾಮ್ ಥರ. ಸೊ ಅವರು ಡಿಗ್ರಿ ಜೊತೆನಲ್ಲೇ ಒಂದು ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಇರುವಂಥ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಪ್ರೊಫೆಷನಲ್ ಕೋರ್ಸ್ಗಳನ್ನು ಅವರು ಪರ್ಸ್ಯೂ ಮಾಡ್ಬೋದು. ಸೊ ಹೀಗೆ ಸಾಕಷ್ಟು ಅವಕಾಶಗಳು ನಮ್ಮ ಕ್ಯಾಂಪಸ್ನಲ್ಲಿ ಮಕ್ಕಳಿಗೆ ನಾವು ಒದಗಿಸ್ತೇವೆ. ಹಾಗಾಗಿ ನಮ್ಮ ಪ್ಲೇಸ್ಮೆಂಟ್ ಸಹ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಸರ್, ನಿಮ್ಮ ಕಾಲೇಜ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ವಿರಾಮದ ನಂತರ ಎಜುಕೇಶನ್ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನ ಸರ್, ಫ್ಯಾಕಲ್ಟಿ ಬಗ್ಗೆ ಮಾತನಾಡಲೇಬೇಕು. ಯಾಕಂದ್ರೆ ನಾವು ಕಾಲೇಜಿಗೆ ಬಂದಾಗ ಅಂದ್ಕೊಂಡಿದ್ದು ನಿಮಗೆಷ್ಟು ಸಪೋರ್ಟಿಂಗ್ ಆಗಿದ್ದಾರೆ ಫ್ಯಾಕಲ್ಟಿ ಅಂತ. ಅದರಿಂದ ಮಾತ್ರನೇ ಒಂದು ಕಾಲೇಜು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಫ್ಯಾಕಲ್ಟಿನೂ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಫ್ಯಾಕಲ್ಟೀಸ್ ಬಗ್ಗೆ ಹೇಳೋದಾದ್ರೆ ಸರ್, ಒಂದು ಒಳ್ಳೆ ಸಂಸ್ಥೆ ಆಗ್ಬೇಕಂದ್ರೆ ಅಲ್ಲಿರುವಂತಹ ಟೀಚಿಂಗ್ ಫ್ಯಾಕಲ್ಟಿ ಬಹಳ ಮುಖ್ಯ. ಯಾಕೆಂದ್ರೆ ಆಲ್ವೇಸ್ ವಿ ಸೇ ಟೀಚರ್ ಇಸ್ ನೆಕ್ಸ್ಟ್ ಟು ದೇರ್ ಪೇರೆಂಟ್ಸ್ ಅಂತ ಹೇಳ್ತೇವೆ. ಸೊ ನಮ್ಮ ಟೀಚರ್ಸ್ಗೆ ಬಹಳಷ್ಟು ಒಂದು ಕಾಳಜಿ ವಹಿಸಿ ಅವರು ಮಕ್ಕಳೊಂದಿಗೆ ಅತ್ಯುತ್ತಮವಾದ ಒಂದು ಸಂಬಂಧವನ್ನು ಇಟ್ಟು ಬಹಳ ಪ್ರೀತಿಯಿಂದ ಅವರನ್ನು ನೋಡ್ತಾರೆ. ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೇವೆ, ಅದು ಬಹಳ ಚೆನ್ನಾಗಿದೆ ನಮ್ಮ ಕ್ಯಾಂಪಸ್ಸಲ್ಲಿ. ಈಗ ಅವರು ಕ್ಲಾಸ್ನಲ್ಲಿ ಏನು ಪಾಠ ಪ್ರವಚನಗಳು ಮಾಡ್ತಾರೆ ಅದಷ್ಟೇ ಅಲ್ಲದೆ ಅವರು ಒಳ್ಳೆ ಕೌನ್ಸಿಲರ್ ಸಹ ಆಗಿರ್ತಾರೆ ನಮ್ಮ ಮಕ್ಕಳಿಗೆ. ಇಲ್ಲಿ ಮೆಂಟರಿಂಗ್ ಅಂತ ಹೇಳ್ತೇವೆ, ಸ್ಟೂಡೆಂಟ್ ಮೆಂಟರಿಂಗ್. ಅಂದರೆ ಪ್ರತಿಯೊಬ್ಬ ಫ್ಯಾಕಲ್ಟಿಗೂ ನಾವು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸನ್ನು ಅಲಾಟ್ ಮಾಡಿರ್ತೇವೆ. ಅವರಿಗೆ HOD ಅಂತ ಇರ್ತಾರೆ, ಡಿಪಾರ್ಟ್ಮೆಂಟ್ ವಿಭಾಗದ ಮುಖ್ಯಸ್ಥರು, ಹಾಗೆಯೇ ಕ್ಲಾಸ್ ಟೀಚರ್ ಅಂತ ಇರ್ತಾರೆ. ಅದಲ್ಲದೆ ಪ್ರತಿಯೊಬ್ಬ ಉಪನ್ಯಾಸಕರಿಗೂ ಇಲ್ಲಿ ಮೆಂಟರ್ ಅಂತ ಹೇಳಿ ಮೆಂಟರಿಂಗ್ ಸಿಸ್ಟಮ್ ಫಾರ್ಮಲ್ ಸ್ಟ್ರಕ್ಚರನ್ನು ಮಾಡಿದ್ದೇವೆ. ಅಂದರೆ ಒಂದಿಷ್ಟು ಸ್ಟೂಡೆಂಟ್ಸನ್ನು ಪ್ರತಿಯೊಬ್ಬ ಫ್ಯಾಕಲ್ಟಿಗೂ ಅಸೈನ್ ಮಾಡಿರ್ತೀವಿ. ಅವರು ಬಹಳ ಸೂಕ್ಷ್ಮವಾಗಿ ಡೇ ಟು ಡೇ ಬೇಸಿಸ್ ಅಲ್ಲಿ ಆ ವಿದ್ಯಾರ್ಥಿ ಕಾಲೇಜಿಗೆ ಬರ್ತಾ ಇದ್ದಾನಾ ಇಲ್ವಾ, ಅವನು ಹೇಗೆ ಓದ್ತಾ ಇದ್ದಾನೆ, ಅವನಲ್ಲಿ ಪ್ರೋಗ್ರೆಸ್ ಕಾಣ್ತಿದೆಯಾ, ಅವನಿಗೇನಾದ್ರೂ ಸಮಸ್ಯೆಗಳಿದೆಯಾ, ಹಾಗೆ ಅವರನ್ನು ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾರೆ.
ಆಮೇಲೆ ಭಾಳ ಫ್ರೀಕ್ವೆಂಟ್ ಆಗಿ ಪೇರೆಂಟ್ಸ್ ಜೊತೆ ಅವರು ಇಂಟ್ರಾಕ್ಟ್ ಮಾಡ್ತಾರೆ, ಪೇರೆಂಟ್ಸ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವರು ಹೇಗೆ ಅವರ ವಾರ್ಡ್, ಅವರ ಮಗ ಅಥವಾ ಮಗಳು ಹೇಗೆ ಓದ್ತಾ ಇದ್ದಾರೆ ಕ್ಯಾಂಪಸ್ಸಲ್ಲಿ ಅನ್ನೋದ ಒಂದು ಫೀಡ್ಬ್ಯಾಕ್ ಅನ್ನು ಸಹ ರೆಗ್ಯುಲರ್ ಆಗಿ ಪೇರೆಂಟ್ಸ್ ಬರ್ತಾರೆ. ಸರ್, ಜನ ಬಂದು ಜಾಯಿನ್ ಆಗಿರ್ತಾರೆ, ಒಳ್ಳೆ ಯೂಸ್ಫುಲ್ ಆಗಿ ಅವರಿಗೆ ಎಜುಕೇಶನ್, ನೀವು ಆಗ್ಲೇ ಹೇಳಿದಂತೆ ಕ್ವಾಲಿಟಿ ಎಜುಕೇಶನ್ಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ನಾಗಾರ್ಜುನ ಡಿಗ್ರಿ ಕಾಲೇಜ್ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಸಹ ವಿದ್ಯಾರ್ಥಿಗಳು ಬಂದು ಜಾಯಿನ್ ಆಗಿದ್ದಾರೆ ಸರ್? ಯಾವೆಲ್ಲ ರಾಜ್ಯದಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ ಹಾಗಾದ್ರೆ? ಮೇಡಮ್, ನಾಗಾರ್ಜುನ ಡಿಗ್ರಿ ಕಾಲೇಜು ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿ ಹೊರಹೊಮ್ಮಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಈ ಬೆಂಗಳೂರಿನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಿಂದನೂ ಒಳ್ಳೆ ಸಂಖ್ಯೆಯಲ್ಲಿ ಬಂದು ಸೇರ್ಕೊಳ್ತಾರೆ. ಕೇರಳ, ಆಂಧ್ರ, ಉತ್ತರ ಭಾರತ, ಹೀಗೆ ವಿವಿಧ ರಾಜ್ಯಗಳಿಂದ ಬಂದು ನಮ್ಮಲ್ಲಿ ಅಡ್ಮಿಷನ್ ತಗೊಳ್ಳುವಂಥದ್ದಿದೆ. ಆಮೇಲೆ ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಅದು ಎಲ್ಲ ನಮ್ಮ ಕಡೆಯಿಂದ ಮಾಡಲಾಗುತ್ತೆ. ಸರ್, ಒಂದು ಮಾತಿದೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಸೊ ಇಲ್ಲಿಂದ ಪಾಸ್ಔಟ್ ಆಗಿ ಹೋಗುವಂತವ್ರು, ಡಿಗ್ರಿ ತಗೊಂಡು ಹೋಗುವಂತವ್ರು ಹೇಗೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ ಅವರು ಅನ್ನೋದು ಸಹ ಮುಖ್ಯ ಆಗತ್ತೆ. ಸೊ ಇಲ್ಲಿಂದ ಪಾಸ್ ಆಗಿ ಹೊರಗಡೆ ಹೋಗ್ತಾ ಇರೋರು, ಡಿಗ್ರಿ ತಗೊಂಡು ಹೊರಗಡೆ ಹೋಗ್ತಾ ಇರೋರು ಯಾವ ರೀತಿ ತಮ್ಮನ್ನ ತಾವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ? ಇಲ್ಲಿ ಅವ್ರಿಗೆ NCC ಇರ್ಬೋದು, NSS, ರೋಡ್ ಟ್ರ್ಯಾಕ್ ಕ್ಲಬ್ಬು, ಈ ರೀತಿ ಹಲವಾರು ಪ್ಲಾಟ್ಫಾರ್ಮ್ಸ್ಗಳಿದೆ. ಅವ್ರು ಹೋಗಿ ಸಮಾಜಮುಖಿಯಾದ ಕಾರ್ಯಗಳನ್ನು ಮಾಡ್ತಾರೆ. ರಕ್ತದಾನ ಶಿಬಿರ ಇರ್ಬೋದು, ಪ್ಲಾಂಟೇಶನ್ ಪ್ರೋಗ್ರಾಮ್ಸ್ ಇರ್ಬೋದು, ಆಮೇಲೆ ಸೊಸೈಟಿನಲ್ಲಿ ಲಿಟ್ರಸಿ ಇಂಥದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು. ಈ ಥರದನ್ನೆಲ್ಲ ಸಾಕಷ್ಟು ಮಾಡ್ತಾರೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಪಾಸ್ಔಟ್ ಆದಂಥವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ನಮ್ಮ ಅಲುಮ್ನಿ ಅಸೋಸಿಯೇಷನ್ ಭಾಳ ಆಕ್ಟಿವ್ ಆಗಿದೆ. ಆಮೇಲೆ ಸಾಕಷ್ಟು ಜನ ಸಿವಿಲ್ ಸರ್ವಿಸಸ್ಸಲ್ಲೂ ಇದ್ದಾರೆ. ನಮ್ಮ ಸಂಸ್ಥೆಗಳಲ್ಲಿ ಪಾಸ್ಔಟ್ ಆದಂಥ ಮಕ್ಕಳು IAS ಮಾಡಿ ಅತ್ಯುನ್ನತ ಹುದ್ದೆಗಳಲ್ಲಿ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಉದಾಹರಣೆ ಇದೆ. ಸರ್, ನಿಮ್ ಕಾಲೇಜ್ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಎಜುಕೇಶನ್ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ವಿರಾಮದ ನಂತರ ಎಜುಕೇಶನ್ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಇಲ್ಲಿ ಬಂದಂತಹ ಸ್ಟೂಡೆಂಟ್ಸ್ ನೀವು ಹೇಳಿದಂತೆ ಇಲ್ಲಿ ಪ್ಲೇಸ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ. ಎಷ್ಟೋ ಜನಕ್ಕೆ ಪ್ಲೇಸ್ಮೆಂಟ್ ಬೇರೆ ಕಂಪ್ನಿಗೆ ಹೋಗಿ ನಾನು ಕೆಲಸ ಮಾಡೋದಿಲ್ಲ, ನಾನು ಓನ್ ಆಗಿ ಏನಾದ್ರೂ ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಈಗಿನವರಂತೂ ಅಂದ್ಕೊಳ್ತಾ ಇರ್ತಾರೆ. ಅವ್ರಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ಎಜುಕೇಶನ್ ಮಾಡೋದ್ರಿಂದ ಅಂತ? ನಮ್ಮ ನಾಗಾರ್ಜುನ ಡಿಗ್ರಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಅಂತೂ ಬಹಳ ಚೆನ್ನಾಗಿದೆ. ಆದರೆ ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ತಗೊಳ್ಳೋದಕ್ಕೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಅವರು ಎಂಟರ್ಪ್ರಿನಿಯರ್ಸ್ ಆಗಬೇಕಂತ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೂ ನಾವು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನು ನಮ್ಮ ಕ್ಯಾಂಪಸ್ಸಲ್ಲಿ ಮಾಡಿದ್ದೇವೆ. ನಾವು ಇತ್ತೀಚೆಗೆ ಒಂದು ಪ್ರತಿಷ್ಠಿತ ICAR ಅಂತ ಏನು ಹೇಳ್ತೇವೆ, ಭಾರತ ಸರ್ಕಾರದ ಒಂದು ಡಿಪಾರ್ಟ್ಮೆಂಟು, ಅವ್ರ ಜೊತೆ ಒಂದು MOU ಅನ್ನು ಮಾಡಿದ್ದೇವೆ. ಈ MOU ನಲ್ಲಿ ಏನಂದ್ರೆ ಮಕ್ಕಳಿಗೆ ಎಂಟರ್ಪ್ರಿನಿಯರ್ಶಿಪ್ ಏನಿದೆ ಅದನ್ನು ಎನ್ಕರೇಜ್ ಮಾಡಬೇಕು ಅಂತ ಹೇಳಿ. ಅಂದರೆ ಯಾರಿಗಾದ್ರೂ ಐಡಿಯಾ ಜನರೇಷನ್ ಇದ್ರೆ ಐಡಿಯಾ ಜನರೇಷನ್ಗೆ 5 lakhs ಫಂಡಿಂಗ್ ಸಿಗುತ್ತೆ. ಹಾಗೇನೆ ಏನಾದರೂ ಒಳ್ಳೆ ಬಿಸ್ನೆಸ್ ಪ್ಲಾನ್ ಅವ್ರದ್ದು ಮಣ್ಣೆ ಮಾಡಿ ಅದೇನಾದರೂ ಸೆಲೆಕ್ಟ್ ಆದರೆ ಅವ್ರಿಗೆ ಇನ್ಕ್ಯುಬೇಷನ್ಗೆ ಅಂತ ಹೇಳಿ 25 lakhs ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಫಂಡಿಂಗ್ ಸಿಗುತ್ತೆ. ಸೊ ಅಂತ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಸಹ ನಾವು ನಮ್ಮ NDC ಕ್ಯಾಂಪಸ್ನಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಇಲ್ಲಿ ಓದುವಂಥ ಮಕ್ಕಳು ಅವ್ರ ಪ್ಲೇಸ್ಮೆಂಟ್ ಆಗ್ಬೋದು, ಅಥವಾ ಯಾರಾದರೂ ಎಂಟರ್ಪ್ರಿನಿಯರ್ಶಿಪ್ ಆಗಬೇಕಂದ್ರೆ ಅವ್ರಿಗೂ ಸಹ ಸಾಕಷ್ಟು ಉತ್ತೇಜನ ಇದೆ. ಹಾಗೆಯೇ ಯಾರಾದರೂ ಅಬ್ರಾಡ್ ಫಾರಿನಲ್ಲಿ ಹೋಗಿ ಓದಬೇಕಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸ್ಟಡಿ ಸೆಂಟರ್ ಇದೆ, ಅವ್ರಿಗೂ ಸಹ ಸಾಕಷ್ಟು ಮಾರ್ಗದರ್ಶನ ಅದನ್ನೆಲ್ಲ ನಾವು ಇಲ್ಲಿ ಮಾಡಿ ಇವನ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಹ ನಾವು ಅವರಿಗೆ ಒದಗಿಸ್ತೇವೆ. ಸರ್, ಈಗಿನ ಕಾಂಪಿಟೇಷನ್ ಯುಗದಲ್ಲಿ ನಿಜಕ್ಕೂ ಟೆಕ್ನಾಲಜಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಜುಕೇಶನ್ ಜೊತೆಗೆ ಟೆಕ್ನಾಲಜಿ ಅನ್ನೋದನ್ನ ಯಾವ ರೀತಿಯಾಗಿ ಬ್ಲೆಂಡ್ ಮಾಡ್ತೀರಾ? ಇದಾದ್ರೂ ಬೆಸ್ಟ್ ಎಕ್ಸಾಂಪಲ್ ಅಂತ ಏನಾದ್ರೂ ಇದೆಯಾ? ಈ ತರದಕ್ಕೆ ಸಾಕಷ್ಟು ಉತ್ತೇಜನವನ್ನು ಕೊಡ್ತೇವೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇತ್ತೀಚೆಗೆ ನಾವು ಇಸ್ರೋ ಜೊತೆ ಒಂದು MOU ಮಾಡಿದ್ದೇವೆ. ಇದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಡ್ರೀಮ್ ಪ್ರಾಜೆಕ್ಟ್. ನಮ್ದೇನೀಗ ಭಾರತ ಈಗ 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ, 75 years ಆಜಾದಿ ಕಾ ಅಮೃತ್ ಮಹೋತ್ಸವ್. ಇದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಒಂದು 75 ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ ಅನ್ನ ಮಾಡಿ ಉಡಾವಣೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಬಹಳ ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಾವು ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರು ನಮ್ದು ಸಹ ಒಂದು ಸ್ಯಾಟಲೈಟ್ ಅದರಲ್ಲಿ ನಾವು ಉಡಾವಣೆ ಮಾಡಲಿದ್ದೇವೆ. ಇದಕ್ಕೆ ಇಸ್ರೋ ಜೊತೆ ನಮ್ದು ಟೈಅಪ್ ಆಗಿದೆ.
ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಈ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸ್ಕಾಲರ್ಶಿಪ್ ವಿಚಾರಕ್ಕೆ ಬರೋದಾದ್ರೆ, ಸ್ಕಾಲರ್ಶಿಪ್ ಇದೆಯಾ ಅಂತ ವಿದ್ಯಾರ್ಥಿಗಳು ನೋಡ್ತಾರೆ, ಪೋಷಕರು ಸಹ ನೋಡ್ತಾರೆ. ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಸರ್ ಸ್ಕಾಲರ್ಶಿಪ್ಗೆ? ಮೇಡಮ್, ಸ್ಕಾಲರ್ಶಿಪ್ಸ್ ಅಂತ ಹೇಳಿದ್ರೆ ಯಾರು ಪ್ರತಿಭಾವಂತರಿರ್ತಾರೆ, ಸೋಷಿಯೋ ಎಕನಾಮಿಕಲಿ ಯಾರು ಬ್ಯಾಕ್ವರ್ಡ್ ಇರ್ತಾರೆ, ಅವರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ಬೇಕಂತ ಹೇಳಿ ನಮ್ಮಲ್ಲಿ ಸಾಕಷ್ಟು ನಾವು ಸಪೋರ್ಟ್ ಅನ್ನ ಒದಗಿಸ್ತೇವೆ. ಉದಾಹರಣೆಗೆ SC/ST ಸ್ಕಾಲರ್ಶಿಪ್ಸ್ ಅಂತ ಏನಿದೆ ಸರ್ಕಾರದ್ದು, ಅದು ಯೂಶಲ್ ಆಗಿ ಕಾಲೇಜಸ್ ಥ್ರೂನೇ ಫಾರ್ವರ್ಡ್ ಮಾಡಬೇಕು, ನಮ್ಗೆ ಇಲ್ಲ ಅಂದ್ರೆ ಅವ್ರಿಗೆ ಸಿಗೋದಿಲ್ಲ. ಸೊ ಆ ಥರದ್ದೆಲ್ಲ ಸಾಕಷ್ಟು ನಾವು ವ್ಯವಸ್ಥೆಯನ್ನ ಕ್ಯಾಂಪಸ್ನಲ್ಲಿ ಮಾಡಿದ್ದೇವೆ. ಇಷ್ಟೇ ಅಲ್ಲದೆ ನಮ್ಮ ಮ್ಯಾನೇಜ್ಮೆಂಟ್ ಸಹ ದೇ ಆರ್ ವೆರಿ ಜನರಸ್. ಅವ್ರು ಏನಂದ್ರೆ, ಈಗೇನು ಪ್ರತಿಭಾವಂತ ಮಕ್ಕಳಿದ್ದಾರೆ ಅವರಿಗೆ ಚೈತನ್ಯ ನಿಧಿ ಸ್ಕಾಲರ್ಶಿಪ್ ಅಂತ ಹೇಳಿ ಅವರಿಗೆ ನಾವು ಕೊಡ್ತೇವೆ. ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ ಅವ್ರಿಗೆಲ್ಲ ಸಾಕಷ್ಟು ನಾವು ಸ್ಕಾಲರ್ಶಿಪ್ಸ್ ಅಂತ ಹೇಳಿ ಉತ್ತೇಜನವನ್ನ ಕೊಡ್ತೇವೆ. ಇನ್ನೂ ಹೇಳ್ಬೇಕಂದ್ರೆ ಒಂದಿಷ್ಟು ಜನಕ್ಕೆ ಫ್ರೀಯಾಗಿ ಕೊಟ್ಟಿರುವಂಥದ್ದು ಇದೆ. ಯಾರು ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಒಂದು 98% ಈ ತರ ಎಲ್ಲ ಯಾರು ಓದ್ಕೊಂಡು ಬರ್ತಾರೆ, ಅವ್ರಿಗೆ ಕಂಪ್ಲೀಟ್ಲಿ ಫ್ರೀ, ಕಂಪ್ಲೀಟ್ 100% ಸ್ಕಾಲರ್ಶಿಪ್ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ಸಹ ನಮ್ಮಲ್ಲಿ ಇದೆ. ಓಕೆ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ವಿದ್ಯಾರ್ಥಿಗಳಿಗೆ ಯಾಕೆ ಹಾಗಾದ್ರೆ ನಾಗಾರ್ಜುನ ಡಿಗ್ರಿ ಕಾಲೇಜ್ ಬೆಸ್ಟ್ ಅಂತ ಅನ್ಸುತ್ತೆ ಅಂತ ಕೊನೆದಾಗಿ ಹೇಳೋದಾದ್ರೆ? ಅದೇ, ನಿಮ್ಗೆ ಏನಂದ್ರೆ, ಒಂದು ಸಂಸ್ಥೆಯಲ್ಲಿ ಮಕ್ಕಳು ಓದ್ಬೇಕಂದ್ರೆ ಹೇಗೆ ಹಾರಿಸ್ತಾರೆ, ಅಲ್ಲಿ ಒಂದು ಅಕಾಡೆಮಿಕ್ ಕಲ್ಚರ್ ಇರಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಸಪೋರ್ಟಿಂಗ್ ಸ್ಟಾಫ್ ಇರಬೇಕು, ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರಬೇಕು, ಎಂಡ್ ಆಫ್ ದ ಡೇ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಆಗಬೇಕು ಅಥವಾ ಎಂಟರ್ಪ್ರಿನಿಯರ್ಸ್ ಆಗಬೇಕು, ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಸ್ ಆಗಬೇಕು. ಮತ್ತೆ ಇನ್ನು ಹೈಯರ್ ಎಜುಕೇಶನ್ ತಗೋಬೇಕಂದ್ರೆ ಅದಕ್ಕೊಂದು ವ್ಯವಸ್ಥೆ ಇರಬೇಕು. ಇದು ಇಷ್ಟನ್ನು ಸಹ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಏನು ಹೇಳ್ತೀವಿ, ಹಾಗೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಸ್ಪಂದಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ನೀವು ದಯವಿಟ್ಟು ಬನ್ನಿ, ವಿ ಆರ್ ಹ್ಯಾಪಿ ಟು ಸಪೋರ್ಟ್ ಯು ಟು ಬಿ ಪಾರ್ಟ್ ಆಫ್ ಯುವರ್ ಸಕ್ಸಸ್ಫುಲ್ ಜರ್ನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ನಮ್ಮ ಕಡೆಯಿಂದ ಸಹ ನಿಮಗೆ ವಿಶಸ್ ಇಷ್ಟಪಡ್ತೀವಿ ಸರ್. ಕಾಲೇಜ್ ಮತ್ತಷ್ಟು ಬೆಳೀಲಿ, ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ಕಟ್ಕೊಡ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಗುಣಮಟ್ಟದ ಶಿಕ್ಷಣಕ್ಕೆ ಉತ್ತಮವಾದಂತಹ ಆಯ್ಕೆ ಅಂದ್ರೆ ನಾಗಾರ್ಜುನ ಡಿಗ್ರಿ ಕಾಲೇಜ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.